ಚಾನೆಲ್ಗೆ ಸ್ವಾಗತ. ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಸೂರ್ಯ ಮನೆಗೆ ಎಸಿ ಡೆಲಿವರಿ ಮಾಡೋದಕ್ಕೆ ಅಂತ ಹುಡುಗರು ಬಂದಾಗ ಸೂರ್ಯ ನಮ್ಮನೇಲಿ ಯಾರು ಆರ್ಡರ್ ಮಾಡ್ಲಿಲ್ವಲ್ಲ, ಮೋಸ್ಟ್ಲಿ ಪಕ್ಕದ ಮನೆಗೆ ಇರ್ಬೇಕು ಅಂದಾಗ, ಇಲ್ಲ ಸರ್ ಈ ಮನೆ ಅಡ್ರೆಸ್ ಇರೋದು, ಹೆಸರು ನೋಡಿ ರಂಗನಾಥ್ ಅಂತ ಇದೆ ಅಂತ ಹೇಳಿ ಬಿಲ್ ನ ತೋರಿಸ್ತಾರೆ ಡೆಲಿವರಿ ಹುಡುಗರು. ಆಗ ಸೂರ್ಯ ಅಪ್ಪ ಎಸಿ ತಗೋತೀನಿ ಅಂತ ಹೇಳೇ ಇಲ್ವಲ್ಲ ಅಂತಿರುವಾಗ್ಲೇ ಈ ಬಿಲ್ ನಲ್ಲಿ ಫ್ರಮ್ ಅಡ್ರೆಸ್ ವಾಸುದೇವ್ ಅಂತ ಇದೆ ಅಂತ ಹೇಳಿ ಇಳಿಸೋ ಐಟಮ್ ನ ಅಂತ ಹುಡುಗರು ಅಂದಾಗ ಸೂರ್ಯ ವಾಸುದೇವ್ ಅಂದ್ರೆ ಸೋನ್ ಪಪ್ಡಿ ಅವ್ರ ಅಪ್ಪ ಅಲ್ವಾ ಅಂತ ಹೇಳಿ ಇರೋ ಇಳಿಸ್ಬೇಡಿ ಅಂತಾನೆ. ಆಗ ಅವರು ಯಾಕೆ ಸರ್ ಹೀಗೆ ಹೇಳ್ತಿದ್ದೀರಾ, ನಿಮ್ ಮನೆಗೆ ಐಟಮ್ ಬಂದಿರೋದು ರಂಗನಾಥ್ ಅನ್ನೋನು ಯಾರಿರ್ಲಿ ಅಂದಾಗ ಸೂರ್ಯ ಹಿಡ್ಕೊಂಡ್ ಬಂದು ನಮ್ಮ ಅಪ್ಪ ಕಣ ಅವರು ಮರ್ಯಾದೆಗೆ ಮಾತಾಡು ಅಂತಾನೆ. ಆಗ ಹುಡುಗರು ನಿಮ್ಮ ಅಪ್ಪನ ಸರ್, ಸಾರಿ ಸರ್ ಅವ್ರ ಮನೇಲಿ ಇದ್ದಾರ ಅಂದಾಗ ಸೂರ್ಯ ಅವ್ರ ಮನೇಲಿ ಇಲ್ಲ ಅಂತಾನೆ. ಆಗ ಅವರು ಸರ್ ಹಾಗಾದ್ರೆ ನೀವು ಅವ್ರ ಮಗ ಅಂತ ತಾನೇ ಹೇಳಿದ್ರಿ, ನೀವೇ ಸೈನ್ ಹಾಕಿ ತಗೊಳ್ಳಿ ಅಂದಾಗ ಸೂರ್ಯ ಇದು ನಮ್ಗೆ ಬೇಡ, ಕಳ್ಸಿರೋರು ಸರಿ ಇಲ್ಲ, ಬೇರೆ ಏನೋ ಪ್ಲಾನ್ ಮಾಡ್ಕೊಂಡು ಕಳ್ಸಿದ್ದಾರೆ ಅಂತ ಅನಿಸ್ತಿದೆ ಅಂತಾನೆ. ಆಗ ಡೆಲಿವರಿ ಹುಡುಗರು ಸರ್ ಅದೆಲ್ಲ ನಮ್ಗೇನು ಗೊತ್ತಿಲ್ಲ, ಡೆಲಿವರಿ ಮಾಡೋದು ಮಾತ್ರ ನಮ್ ಕೆಲಸ ಅಂದಾಗ ಸೂರ್ಯ ಅದು ನನಗೆ ಗೊತ್ತಿದ್ಯಪ್ಪ, ಆದ್ರೆ ಈ ವಸ್ತು ನಮಗ್ ಬೇಡ, ವಾಪಸ್ ತಗೊಂಡ್ ಹೋಗು, ನಮ್ಮ ಮನೆಗೆ ಬೇಕಾಗಿಲ್ಲ ಅಂತಾನೆ. ಆಗ ಅವರು ಏನ್ ಸರ್ ಹೀಗೆ ಹೇಳ್ತಿದ್ದೀರಾ, ಹಾಗಾದ್ರೆ ಒಂದ್ ಕೆಲಸ ಮಾಡಿ, ಈ ಬಿಲ್ ಅಲ್ಲಿ ಫ್ರಮ್ ಅಡ್ರೆಸ್ ಇರೋ ಮೊಬೈಲ್ ನಂಬರ್ಗೆ ಫೋನ್ ಮಾಡಿ, ಅವರು ರಿಟರ್ನ್ ತಗೋತೀನಿ ಅಂದ್ರೆ ವಾಪಸ್ ತಗೊಂಡ್ ಹೋಗ್ತೀವಿ ಅಂದಾಗ ಸೂರ್ಯ ಅಷ್ಟೇ ತಾನೇ ಮಾಡಿದ್ರಾಯ್ತು ಅಂತ ಹೇಳಿ ಮೊಬೈಲ್ ತಗೊಂಡು ಆ ನಂಬರ್ಗೆ ಫೋನ್ ಮಾಡ್ತಾನೆ. ಈ ಕಡೆ ಶೀಲಾ ಫೋನ್ ತೆಗೆದು ಯಾರು ಅಂದಾಗ ಸೂರ್ಯ ನಾನ್ ಯಾರಾದ್ರೂ ಆಗಿರ್ಲಿ, ನೀವ್ ಯಾರ್ರಿ ವಾಸುದೇವ್ ನಂಬರ್ಗೆ ಫೋನ್ ಮಾಡಿದ್ರೆ ನೀವ್ ಯಾಕೆ ತೆಗಿತಿದ್ದೀರಾ ಅಂತಾನೆ. ಆಗ ಶೀಲಾ ನಾನು ಅವ್ರ ಹೆಂಡತಿ ಅಂದಾಗ ಸೂರ್ಯ ಓ ಸೋನ್ ಪಪ್ಡಿ ಅವ್ರ ಅಮ್ಮನ, ನಾನು ರಂಗನಾಥ್ ಅವ್ರ ಮಗ ಸೂರ್ಯ ಅಂತಾನೆ. ಆಗ ಶೀಲಾ ಏನ್ ವಿಷಯ ಅಂತ ಕೇಳಿದಾಗ ಸೂರ್ಯ ಏನು ಎಸಿ ಕಂಪನಿ ಏನಾದ್ರೂ ಶುರು ಮಾಡಿದ್ದೀರಾ, ನಮ್ಮನೆ ಎಸಿ ಕಳ್ಸಿದ್ದೀರಾ ಅಂತಾನೆ. ಅದಕ್ಕೆ ಶೀಲಾ ಓ ಬಂದಾಯ್ತಾ ಆಗ್ಲೇನೆ, ಹೌದು ನಾನೇ ಕಳ್ಸಿದ್ದು, ತುಂಬಾ ಬಿಸಿಲಿದ್ಯಲ್ವಾ, ಹೀಟ್ ಆಗಿರುತ್ತೆ, ಅವತ್ತು ನಿಮ್ ಮನೆಗ್ ಬಂದಾಗ ತುಂಬಾ ಸೆಕೆ ಆಗ್ತಿತ್ತು, ನೀವೆಲ್ಲ ಅಲ್ಲಿ ಹೇಗಿದ್ದೀರೋ ಏನೋ, ಬಿಸಿಲಲ್ಲಿ ತುಂಬಾ ಕಷ್ಟ ಆಗುತ್ತೆ, ಅದಕ್ಕೆ ನಿಮ್ ಅಣ್ಣನ ಅಂಗಡಿಯಿಂದ ತಗೊಂಡು ಅಲ್ಲಿ ಕಳಿಸ್ತೆ ಅಂದಾಗ ಸೂರ್ಯ ನಾವು ನಿಮ್ಗೆ ಎಸಿ ಕೊಡ್ಸಿ ಅಂತ ಕೇಳಿಲ್ವಲ್ಲ ಅಂತಾನೆ. ಆಗ ಶೀಲಾ ನನ್ ಮಗಳು ಶ್ರುತಿ ಅಲ್ಲೇ ಇರೋದಲ್ವಾ, ಅವಳದಾಗ ನಾವ್ ಮಾಡ್ತಿದೀವಿ ಅಷ್ಟೇ, ಅದು ಅಲ್ಲದೆ ನಿಮ್ ಮನೇಲಿ ತುಂಬಾ ಸೆಕೆ ಆಗಿರುತ್ತೆ, ನನ್ ಮಗಳು ಕೂಡ ಕಷ್ಟ ಆಗಲ್ವಾ ಅಂದಾಗ ಸೂರ್ಯ ನಮ್ಮ ಮನೇಲಿ ಎಸಿ ಇಲ್ಲ ಅಂತ ಏನು ಇಲ್ಲ, ರೂಮ್ ಅಲ್ಲಿ ಎಸಿ ಇದೆ ಅಂತಾನೆ. ಅದಕ್ಕೆ ಶೀಲಾ ರೂಮ್ ಅಲ್ಲಿ ಮಾತ್ರ ತಾನೇ ಇರೋದು, ಅದು ಅಷ್ಟು ಪ್ರಯೋಜನ ಆಗೋದಿಲ್ಲ, ಇದನ್ನ ಹಾಲ್ ಅಲ್ಲಿ ಹಾಕೊಳ್ಳಿ ಅಂದಾಗ ಸೂರ್ಯ ನಮ್ಮ ಮನೇಲಿ ಏನ್ ಹಾಕ್ಬೇಕು ಅಂತ ನೀವ್ ಯಾರು ಹೇಳೋದಕ್ಕೆ, ಎಸಿ ಹಾಕ್ಬೇಕು ಅಂತ ಅನ್ಕೊಂಡಿದ್ರೆ ನಾವ್ ಯಾವಾಗ್ಲೂ ಹಾಕೋತಿದ್ವಿ, ನಾವೇನು ಗತಿಗೆಟ್ಟವ್ರಲ್ಲ ಅಂತಾನೆ. ಅದಕ್ಕೆ ಶೀಲಾ ಇಲ್ಲ ಇಲ್ಲ ಹಾಗಲ್ಲ, ಒಂದು ಗಿಫ್ಟ್ ಅಂತ ಅಷ್ಟೇ ಅಂದಾಗ ಸೂರ್ಯ ಅದು ನಿಮ್ ಮಕ್ಕಳಿಗೆ ಬಟ್ಟೆ ಒಡವೆ ಅಂತ ತಂದ್ಕೊಡ್ತೀರಲ್ಲ ಆಗಾಗ ಹಾಗೆ ಕೊಟ್ಕೊಡಿ, ಆದ್ರೆ ನಮ್ಮ ಮನೆಗೆ ಅಂತ ವಸ್ತುಗಳನ್ನ ಕಳ್ಸೋ ಕೆಲಸ ಎಲ್ಲ ಇಟ್ಕೋಬೇಡಿ, ನಮ್ಮ ಅಪ್ಪನ್ಗೆ ನಾವು 3 ಜನ ಮಕ್ಕಳಿದ್ದೀವಿ, ನಮ್ಮ ಮನೆಗೆ ಏನ್ ಬೇಕೋ ಅದನ್ನ ನಾವೇ ಮಾಡ್ಕೊಳ್ಳೋದು ನಮ್ಗೆ ಗೊತ್ತಿದೆ, ನಿಮ್ ಹತ್ರ ಫ್ರೀ ಆಗಿ ಈಸ್ಕೊಳ್ಳುವಂತ ಗತಿ ನಾವೇನಿಲ್ಲ, ನಮ್ಮ ಅಪ್ಪನ ಅವಮಾನ ಮಾಡೋದಕ್ಕೆ ಅಂತಾನೆ ನಿಮ್ ಗಂಡ ಇವೆಲ್ಲ ಮಾಡ್ತಿದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ, ನಾನಿರೋವರೆಗೂ ನಮ್ಮ ಅಪ್ಪನ ಘನತೆಗೆ ಒಂದು ಕಪ್ಪು ಚಿಕ್ಕೆ ಬೀಳೋದು ಕೂಡ ನಾನು ಬಿಡೋದಿಲ್ಲ, ನೀವ್ ಕಳ್ಸಿರೋ ವಸ್ತುನ ನಿಮ್ಗೆ ವಾಪಸ್ ಕಳಿಸ್ತೀನಿ, ಹೇಗೋ ನಿಮ್ ಮನೆಯಲ್ಲಿ 10 ಎಸಿ ಇರ್ಬೇಕಲ್ವಾ, 11ನೇದಾಗಿ ಇದನ್ನೇ ಇಟ್ಕೊಳ್ಳಿ, ನಮ್ ಕುಟುಂಬ ಒಗ್ಗಟ್ಟಾಗಿದೆ ಅಂತ ಹೊಟ್ಟೆ ಉರಿ ಇರ್ಬೇಕಲ್ವಾ ನಿಮ್ ಗಂಡನ್ಗೆ, ಎಸಿಯಿಂದ ತಣ್ಣಗಾದ್ರೂ ಆಗ್ಬೋದು ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ ಸೂರ್ಯ. ನಂತರ ಡೆಲಿವರಿ ಹುಡುಗರ ಹತ್ರ ಬಂದು ಅವ್ರಿಗೆ ಹೇಳಿದ್ದೀನಪ್ಪ ಅವರೇ ತಗೋತಾರಂತೆ, ಅಲ್ಲೇ ಹೋಗಿ ಕೊಟ್ಬಿಡಿ ಅಂದಾಗ ಅವರು ಸರ್ ಯಾವ್ದಕ್ಕೂ ರಂಗನಾಥ್ ಸರ್ ಹತ್ರ ಒಂದ್ ಮಾತು ಹೇಳಿದ್ರೆ ಚೆನ್ನಾಗಿರ್ತಿತ್ತು ಅಂತಾರೆ. ಆಗ ಸೂರ್ಯ ಅವ್ರ ಮಗನೇನಪ್ಪ ನಾನು ಹೇಳ್ತಿದ್ದೀನಿ ತಾನೇ ತಗೊಂಡ್ ಹೋಗಿ, ಅಲ್ಲಿಗೆ ಹೋದ್ರೆ ನಿಮ್ ಬಾಡಿಗೆ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳಿ ಅವರನ್ನ ವಾಪಸ್ ಕಳಿಸ್ಬಿಡ್ತಾನೆ ಸೂರ್ಯ. ಇನ್ನೊಂದ್ ಕಡೆ ಶೀಲಾ ವಾಸುದೇವ್ ಹತ್ರ ಬಂದು ಆ ರೌಡಿ ಕುಡುಕ ಹೇಗೆಲ್ಲ ಮಾತಾಡ್ದ ಅಂತ ಗೊತ್ತಾರೆ ನಿಮ್ಗೆ ಅಂದಾಗ ಇದನ್ನ ನಾನು ಮೊದ್ಲೇ ಎಕ್ಸ್ಪೆಕ್ಟ್ ಮಾಡಿದೆ ಶೀಲಾ ಅಂತಾರೆ ವಾಸುದೇವ್. ಅದಕ್ಕೆ ಶೀಲಾ ಯಾವ್ದ್ರಿ ಅವ್ನ ಅವಮಾನ ಮಾಡಿದ್ದನ್ನ ಅಂದಾಗ ವಾಸುದೇವ್ ನೀನ್ ಎಸಿ ಕಳ್ಸೋವಾಗ್ಲೇ ಆ ಸೂರ್ಯನ್ ರಿಯಾಕ್ಷನ್ ಹೀಗೆ ಇರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು, ನಾನ್ ಹೇಳಿದ್ರೆ ನೀನೇನ್ ಕೇಳ್ತೀಯಾ, ನಮ್ ಮಗಳು ಅದೇ ಕಷ್ಟ ಪಡ್ಬಾರ್ದು ಅಂತ ನೀನೇ ಕಳಿಸ್ದೆ, ಅದಕ್ಕೆ ಹೀಗಾಯ್ತು ಅಂತಾರೆ. ಆಗ ಶೀಲಾ ಆ ರೌಡಿ ತುಂಬಾ ಮಾತಾಡ್ದಾರಿ, ಎಸಿನ ವಾಪಸ್ ಕಳಿಸ್ತೀನಿ, ನಿಮ್ಗೆ ಕೊಟ್ಟೆ ಉರಿ ಅಲ್ವಾ, ನಿಮ್ ಮನೇಲಿ ಹಾಕೊಳ್ಳಿ ಅಂದಾಗ ವಾಸುದೇವ್ ಇರ್ಲಿ ಬಿಡು ಶೀಲಾ, ಈಗ ನಮ್ಗೆ ಒಳ್ಳೇದಾಗಿದ್ದು, ಈಗ ಸೂರ್ಯ ಎಸಿನ ವಾಪಸ್ ಕಳಿಸಿ ನಿನಗೆ ಫೋನ್ ಮಾಡಿ ಹೇಳಿದ ಅಂದ್ರೆ ನಾವ್ ಎಸಿನ ಕಳಿಸಿದ್ದು ಆ ಮನೇಲಿ ಯಾರಿಗೂ ಗೊತ್ತಿರಲ್ಲ ಅಂತಾರೆ. ಅದಕ್ಕೆ ಶೀಲಾ ಏನ್ರಿ ಹೇಳ್ತಿದ್ದೀರಾ ನೀವು ಅಂದಾಗ ವಾಸುದೇವ್ ಹೌದು ಶೀಲಾ, ಮನೇಲಿ ಎಲ್ರಿಗೂ ವಿಷಯ ಗೊತ್ತಾಗಿದ್ದಿದ್ರೆ ಆ ರಂಗನಾಥ್ ನಮ್ ಶ್ರುತಿ ಹತ್ರನೇ ಎಸಿ ಬೇಡ ಅಂತ ಹೇಳ್ಬಿಡು ಅಂತ ಹೇಳಿಸ್ತಿದ್ರು, ಆದ್ರೆ ಸೂರ್ಯನೇ ಫೋನ್ ಮಾಡಿ ಹೇಳ್ತಿದ್ದಾನೆ ಅಂದ್ರೆ ಅಲ್ಲಿ ಎಲ್ರಿಗೂ ಗೊತ್ತಾಗೋದಕ್ಕೂ ಮುಂಚೆನೆ ಅವ್ನು ಎಸಿನ ವಾಪಸ್ ಕಳಿಸಿದ್ದಾನೆ ಅಂತಾರೆ ವಾಸುದೇವ್. ಆಗ ಶೀಲಾ ಓಹೋ ಇದಾ ವಿಷಯ, ಹಾಗಾದ್ರೆ ನಾನ್ ಮಾತ್ರ ಸುಮ್ಮನೆ ಇರೋದಿಲ್ಲ, ಆ ಶಾಂತಿ ಹತ್ರ ಇದನ್ನ ಹೇಳಿ ನಾವು ಕಳ್ಸಿರೋ ಎಸಿನ ಆ ಮನೇಲಿ ಹಾಕೋ ತರ ನಾನು ಮಾಡೇ ಮಾಡ್ತೀನಿ ಅಂದಾಗ ವಾಸುದೇವ್ ಏನೇ ಶೀಲಾ ಇದು ಏನ್ ಮಾತಾಡ್ತಿದ್ಯಾ ನೀನು, ಅವ್ರು ತಣ್ಣಗಿದ್ರೆ ನಮ್ಗೇನೆ ಲಾಭ ಅಂತಾರೆ. ಅದಕ್ಕೆ ಶೀಲಾ ಇದೆಲ್ಲ ನಮ್ ಮಗಳಿಗಾಗೆ ತಾನೇ ರೀ ನಾವ್ ಮಾಡ್ತಿರೋದು ಅಂತ ಕೇಳಿದಾಗ ಹಾಗಾದ್ರೆ ಪರ್ಮನೆಂಟ್ ಆಗಿ ಅವಳನ್ನ ಆ ಮನೇಲೆ ಇರ್ಲಿ ಅಂತ ಹೇಳ್ತಿದ್ಯಾ, ನೀನ್ ಹೋಗಿ ಆ ರಂಗನಾಥ್ ಹೆಂಡತಿ ಹತ್ರ ಮಾತಾಡೋದ್ರಿಂದ ಯಾವ ಪ್ರಯೋಜನನೂ ಇಲ್ಲ, ಆ ಹೆಂಗಸಿಗೆ ಹೇಳೋದನ್ನ ಆ ರಂಗನಾಥ್ ಕೇಳೋದು ಇಲ್ಲ ಅಂತಾರೆ ವಾಸುದೇವ್. ಅದಕ್ಕೆ ಶೀಲಾ ಮತ್ತೇನ್ರಿ ಮಾಡೋದು ಅಂದಾಗ ವಾಸುದೇವ್ ಒಂದ್ ಕೆಲಸ ಮಾಡು, ಎಸಿ ರಿಟರ್ನ್ ಬಂದ್ಮೇಲೆ ಅದನ್ನ ತಗೊಂಡು ಆ ರಂಗನಾಥ್ ದೊಡ್ಡ ಮಗ ಮನೋಜ್ ಇದಾನಲ್ಲ ಅವನ ಹತ್ರ ತಾನೇ ಎಸಿ ತಗೊಂಡಿದ್ದು, ಅದನ್ನ ಅವನಿಗೆ ವಾಪಸ್ ಕೊಟ್ಬಿಡು, ನಂತರ ನಿಮ್ ಮನೆಗೆ ಎಸಿ ಕಳ್ಸಿದ್ದೆ ಅದು ಆ ಸೂರ್ಯನ್ಗೆ ಇಷ್ಟ ಆಗದೆ ಅವಮಾನ ಮಾಡಿ ವಾಪಸ್ ಕಳ್ಸ್ಬಿಟ್ಟ ಅಂತ ವಾಪಸ್ ತಗೊಂಡು ದುಡ್ಡು ಕೊಡೋದಕ್ಕೆ ಅಂತ ಹೇಳುವಂತಾರೆ. ಆಗ ಶೀಲಾ ಹಾಗೆ ಹೇಳಿದ್ರೆ ಏನ್ರಿ ಆಗುತ್ತೆ ಅಂದಾಗ ವಾಸುದೇವ್ ಅವರು ಬಿಸ್ನೆಸ್ ಹೊಸದಾಗಿ ಶುರು ಮಾಡಿದ್ದಾರೆ ಕಣೆ ಶೀಲಾ, ಅದು ಅಲ್ಲದೆ ಮೊದಲು ಬೋಳಿ ಅಂತ ನೀನೇ ಎಸಿ ತಗೊಂಡಿದ್ಯಾ, ಹಾಗಿರುವಾಗ ಮೊದಲು ಮಾರಿದ ವಸ್ತುನೇ ವಾಪಸ್ ಬಂದ್ಬಿಡ್ತು ಅಂದ್ರೆ ಅದರಿಂದ ಅವ್ರಿಗೂ ಅವಮಾನ ಆಗುತ್ತೆ, ಅಂಗಡಿಲಿ ಕಸ್ಟಮರ್ಸ್ ಇದ್ದಾಗ ಹೋಗಿ ದುಡ್ಡು ವಾಪಸ್ ಕೊಡೋದಕ್ಕೆ ಅಂತ ಹೇಳು, ಅವನು ವಾಪಸ್ ಕೊಡ್ಲೇಬೇಕು, ಹಾಗಾಗಿ ಅವ್ನಿಗೆ ಕೋಪ ಬಂದೇ ಬರುತ್ತೆ, ಅಣ್ಣ ತಮ್ಮಂದಿರ ಮಧ್ಯೆ ದೊಡ್ಡ ಜಗಳ ಆಗುತ್ತೆ, ಸೂರ್ಯ ಯಾರನ್ನು ಕೇಳಿದ ಎಸಿನ ವಾಪಸ್ ಕಳಿಸಿದ್ದಾನೆ, ಅದೇ ಒಂದು ಜಗಳ ಆದ್ರೂ
ಆಗುತ್ತೆ, ಆ ಮನೆ ನೆಮ್ಮದಿನೇ ಹಾಳಾಗುತ್ತೆ. ಆಗ ಶ್ರುತಿ ರವಿ ಹತ್ರ ನಾವೇ ಮಾತಾಡಿ ನಮ್ಮನೆ ಕರ್ಕೊಂಡ್ ಬಂದ್ಬಿಡೋಣ ಅಂದಾಗ ಶೀಲಾ, ಇದು ಒಳ್ಳೆ ಐಡಿಯಾ ರೀ, ಆ ಮನೋಜ ಸೂರ್ಯನ್ಗೆ ಮೊದ್ಲೇ ಸರಿ ಹೋಗಲ್ಲ, ಈಗ ಇದನ್ನ ಮಾಡಿದ್ರೆ ಇಬ್ಬರ ನಡುವೆ ಇನ್ನೂ ದೊಡ್ಡ ಜಗಳಾನೇ ಆಗುತ್ತೆ, ಎಸಿ ವಾಪಸ್ ಬರ್ಲಿ, ಅದನ್ನ ತಗೊಂಡು ತಕ್ಷಣ ಅಂಗಡಿಗೆ ಹೋಗ್ತೀನಿ ಅಂತ ಪ್ಲಾನ್ ಮಾಡ್ಕೊತಿರ್ತಾರೆ ಶೀಲಾ ವಾಸುದೇವ್. ಇನ್ನೊಂದ್ ಕಡೆ ಮನೋಜ್ ಹತ್ರ ಡೀಲರ್ ಬಂದು, ಪರವಾಗಿಲ್ಲ ಸರ್, ಅಂಗಡಿ ಸ್ಟಾರ್ಟ್ ಮಾಡಿದ ಮೊದಲನೇ ದಿನನೇ ದೊಡ್ಡ ಐಟಮ್ ಸೇಲ್ ಮಾಡಿದೀರಾ, ಇದಕ್ಕೂ ಮುಂಚೆ ಇದ್ದ ಓನರ್ ಕೂಡ ಅಂಗಡಿನ ಚೆನ್ನಾಗೇ ನೋಡ್ಕೋತಿದ್ರು, ಈ ಶೋರೂಮ್ ನಲ್ಲಿ ನಮ್ ಪ್ರಾಡಕ್ಟ್ ಚೆನ್ನಾಗಿ ಸೇಲ್ ಆಗ್ತಿತ್ತು ಅಂದಾಗ ಮನೋಜ, ಸರ್ ಅವ್ರು ಮಾಡಿದಕ್ಕಿಂತ ಡಬಲ್ ಅಲ್ಲ ಟ್ರಿಪಲ್ ಆಗಿ ಸೇಲ್ ನಾನು ಇಂಪ್ರೂವ್ ಮಾಡಿ ತೋರಿಸ್ತೀನಿ, ನಿಮ್ ಪ್ರಾಡಕ್ಟ್ ಎಲ್ಲ ಇನ್ಮೇಲೆ ನಮ್ಮ ಅಂಗಡಿಗೆ ಸೇಲ್ ಆಗುತ್ತೆ, ಅದಕ್ಕೆ ನಾನ್ ಗ್ಯಾರಂಟಿ ಅಂತ ಅವ್ರಿಗೆ ದುಡ್ಡು ಕೊಟ್ಟು, ತಗೊಳ್ಳಿ ಸರ್ ನಾನು ಕಮಿಷನ್ ಕಳ್ಕೊಂಡು ನಿಮ್ ದುಡ್ಡು ಕೊಡ್ತಿದ್ದೀನಿ ಅಂತ ಕೊಡ್ತಾನೆ. ಆಗ ಅವರು ತುಂಬಾ ಸಂತೋಷ ಆಯ್ತು ಸರ್, ನಾನು ಇಲ್ಲಿ ಬರ್ತೀನಿ ಅಂತ ಹೇಳಿ ಹೋಗ್ತಾರೆ ಡೀಲರ್. ನಂತರ ಮನೋಜ್ ಹತ್ರ ರೋಹಿಣಿ ಬಂದಾಗ, ನೋಡ್ತೀಯ ರೋಹಿಣಿ, ಡೀಲರ್ ಹೇಳಿದ್ದು ಕೇಳಿಸ್ಕೊಂಡೆ ತಾನೆ, ಇದೆಲ್ಲ ನಿನ್ನಿಂದಾಗ್ಲೇ ಅಂದಾಗ ರೋಹಿಣಿ ತುಂಬಾ ಪ್ರೌಡ್ ಫೀಲ್ ಆಗ್ತಿದೆ ಮನೋಜ್, ಆಕ್ಚುಲ್ ಆಗಿ ನಾವು ಶ್ರುತಿ ಅವ್ರ ಅಮ್ಮನ್ಗೆ ಥ್ಯಾಂಕ್ಸ್ ಹೇಳ್ಬೇಕು, ಅವ್ರು ತಾನೇ ನಮ್ಮ ಅಂಗಡಿಗೆ ಫಸ್ಟ್ ಪರ್ಚೇಸ್ ಮಾಡಿದ್ದು ಅಂತಾಳೆ. ಆಗ ಮನೋಜ, ಕರೆಕ್ಟ್ ರೋಹಿಣಿ, ಅದು ತುಂಬಾ ಕಾಸ್ಟ್ಲಿ ಆಗಿರೋ ಪ್ರಾಡಕ್ಟ್ ನೇ ತಗೊಂಡ್ರು, ಆ ದುಡ್ಡನ್ನೇ ಡೀಲರ್ ಹತ್ರ ಈಗ ಕೊಟ್ಟು ಕಳಿಸಿದ್ದು ಅಂದಾಗ ರೋಹಿಣಿ, ಇದೇ ತರ ದಿನ ಒಂದು ದೊಡ್ಡ ಪ್ರಾಡಕ್ಟ್ ನ ಸೇಲ್ ಮಾಡ್ಬೇಕು ಅಂತಾಳೆ. ಆಗ ಮನೋಜ, ಅದೆಲ್ಲ ಈಸಿಯಾಗಿ ಮಾಡ್ಬೋದು ರೋಹಿಣಿ, ಇನ್ಮೇಲೆ ನನ್ನ ಟ್ಯಾಲೆಂಟ್ ನ ನೋಡ್ತೀಯಾ ನೀನು ಅನ್ನೋವಾಗ್ಲೇ ಶೀಲಾ ಅಂಗಡಿಗೆ ಬರ್ತಾರೆ. ಆಗ ಮನೋಜ್ ರೋಹಿಣಿ ಇಬ್ರು ಬಂದು, ಆಂಟಿ ಈಗ ತಾನೇ ನಿಮ್ ಬಗ್ಗೆ ಮಾತಾಡ್ತಿದ್ವಿ, ನೀವು ಫಸ್ಟ್ ಪ್ರಾಡಕ್ಟ್ ತಗೊಂಡು ನಮ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದ್ರಿ, ಅದರಿಂದಾಗ್ಲೇ ನಮ್ಗೆ ಕಂಟಿನ್ಯೂ ಆಗಿ ಪ್ರಾಡಕ್ಟ್ ಸೇಲ್ ಆಗ್ತಿದೆ, ನಿಜವಾಗ್ಲೂ ನೀವು ತುಂಬಾ ಲಕ್ಕಿ ಆಂಟಿ ಅನ್ನೋವಾಗ್ಲೇ ಎಸಿನ ವಾಪಸ್ ಅಂಗಡಿ ಒಳಗಡೆ ತರ್ತಾರೆ ಹುಡುಗರು. ಅದನ್ನ ನೋಡಿ ಮನೋಜ, ರೋಹಿಣಿ ಏನಿದು, ಈ ಪ್ರಾಡಕ್ಟ್ ನ ನಾವು ಆರ್ಡರ್ ಮಾಡಿಲ್ವಲ್ಲ ಅಂದಾಗ ರೋಹಿಣಿ, ಹೌದು ಮನೋಜ್, ಮತ್ತೆ ಅದೇ ಡೀಲರ್ ಕಳ್ಸಿದ್ದಾರೆ ಅಂತ ಅನ್ಸುತ್ತೆ ಅಂತಾಳೆ. ಆಗ ಶೀಲಾ, ರೋಹಿಣಿ ಇದು ನಾನ್ ತಗೊಂಡು ಹೋಗಿ ಎಸಿ ನಮ್ಮ ರಿಟರ್ನ್ ಕೊಡೋಣ ಅಂತ ಬಂದೆ ಅಂದಾಗ ಮನೋಜ್ ರೋಹಿಣಿ ಇಬ್ರು ಶಾಕ್ ಆಗ್ತಾರೆ. ನಂತರ ರೋಹಿಣಿ, ಮನೋಜ್ ಯಾಕೆ ಆಂಟಿ ಏನಾಯ್ತು, ಏನಾದ್ರೂ ಫಾಲ್ಟ್ ಇದೆಯಾ ಇದ್ರಲ್ಲಿ, ಇಲ್ಲ ಕೂಲಿಂಗ್ ಏನಾದ್ರೂ ಕಮ್ಮಿ ಇದೆಯಾ, ನಾವು ಬೇಕಾದ್ರೆ ಟೆಕ್ನಿಷಿಯನ್ ನ ಕರೆಸ್ತೀವಿ ಅಂದಾಗ ಶೀಲಾ, ಇಲ್ಲ ನಾನು ಇದನ್ನ ಇನ್ನೂ ಓಪನ್ ಮಾಡಿಲ್ಲ ಅಂತಾರೆ. ಆಗ ರೋಹಿಣಿ, ಮತ್ತೆ ಯಾಕೆ ಆಂಟಿ ರಿಟರ್ನ್ ಮಾಡ್ತಿದ್ದೀರಾ ಅಂದಾಗ ಶೀಲಾ, ನಾನು ಇದನ್ನ ನಮ್ಮನೆಗ್ ತಗೊಂಡಿಲ್ಲಮ್ಮ, ನಿಮ್ ಮನೆಗ್ ಗಿಫ್ಟ್ ಕೊಡೋಕೆ ಅಂತ ತಗೊಂಡಿದ್ದು, ಅದನ್ನ ಕಳ್ಸ್ ಕೂಡ ಕೊಟ್ಟೆ, ಈ ಬೇಸಿಗೆಯಲ್ಲಿ ನೀವೆಲ್ಲ ಕಷ್ಟ ಪಡ್ತೀರಾ ಅಂತ ಇದನ್ನ ತಗೊಂಡಿದ್ದೆ, ಆದ್ರೆ ನಿಮ್ ಮನೆಗೆ ಎಸಿ ಹೋದಾಗ ಅದನ್ನ ಸೂರ್ಯ ನೋಡಿ ಬೇಡ ಅಂತ ಹೇಳಿದ್ದಾನೆ, ನಾನೇನೋ ನಿಮ್ ಮನೆಗೆ ಕೆಟ್ಟದ್ ಬಯಸ್ತಿದ್ದೀನಂತೆ, ಅದನ್ನ ನನ್ಗೆ ಫೋನ್ ಮಾಡಿ ಹೇಳಿ ಅವಮಾನ ಮಾಡ್ದ ಅಂತಾರೆ. ಆಗ ರೋಹಿಣಿ, ಏನ್ ಆಂಟಿ ಸೂರ್ಯನ್ ಬಗ್ಗೆ ನಿಮ್ಗೆ ಗೊತ್ತಿಲ್ವಾ, ಅದನ್ನ ನೀವು ದೊಡ್ಡದಾಗಿ ತಗೋಬೇಡಿ ಅಂದಾಗ ಶೀಲಾ, ಇಲ್ಲಮ್ಮ, ನಿಮ್ ಅಂಗಡಿಗೆ ಚೆನ್ನಾಗಿ ವ್ಯಾಪಾರ ಆಗ್ಬೇಕು ಅಂತ ಕಾಸ್ಟ್ಲಿ ಆಗಿರೋ ಪ್ರಾಡಕ್ಟ್ ನೇ ಆರ್ಡರ್ ಮಾಡಿದೆ, ಆದ್ರೆ ಸೂರ್ಯ ಹೀಗ್ ಮಾಡ್ಬಿಟ್ನಲ್ಲ, ಅವ್ರ ಅಣ್ಣನ ಅಂಗಡಿಗೆ ಮೊದಲು ವ್ಯಾಪಾರ ಆದ ವಸ್ತು ಅಂತ ಕೂಡ ನೋಡ್ಲಿಲ್ಲ, ನಿಮ್ ಮೇಲೆ ಆ ಸೂರ್ಯನ್ಗೆ ಇಷ್ಟೇ ಪ್ರೀತಿ ಇರೋದು ಅಂತ ಅನಿಸ್ತಿದೆ, ನಾನ್ ಎಸಿನ ಕಳಿಸಿ ನಿಮ್ ಕುಟುಂಬದಲ್ಲಿ ಜಗಳ ಆಗೋದು ನನ್ಗೆ ಇಷ್ಟ ಇಲ್ಲ, ಯಾಕಂದ್ರೆ ನನ್ ಮಗಳು ಆ ಮನೇಲೆ ಬಾಯ್ತಿದ್ದಾಳಲ್ವಾ, ಹೆಣ್ ಕೊಟ್ಟಿರೋ ನಾವು ತಲೆ ತಗ್ಗಿಸ್ಲೇಬೇಕಲ್ವಾ, ಇದೆಲ್ಲ ನನಗೆ ಬೇಡದೇ ಇರೋ ತಲೆನೋವು, ಅದಕ್ಕೆ ಎಸಿನ ವಾಪಸ್ ಕೊಡೋದಕ್ಕೆ ಅಂತ ಬಂದೆ ಅಂತಾರೆ. ಆಗ ಮನೋಜ, ಆಂಟಿ ಅದರ ದುಡ್ಡು ಕೂಡ ಡೀಲರ್ಗೆ ಈಗ ತಾನೇ ಕೊಟ್ಟು ಕಳಿಸ್ತೆ, ಈಗ ನಮ್ ದುಡ್ಡು ಕೊಡ್ಬೇಕು ಅಂದ್ರೆ ಕಷ್ಟ ಆಗುತ್ತೆ ಅಂದಾಗ ಶೀಲಾ, ಓ ಹಾಗಾದ್ರೆ ನಿಮ್ ಅಂಗಡಿಗೆ ಇನ್ನೂ ಅಷ್ಟೊಂದು ವ್ಯಾಪಾರ ಆಗ್ಲೇ ಇಲ್ವಾ, ನಾನ್ ತಗೊಂಡಿದ್ದೆ ದೊಡ್ಡ ಐಟಮ್, ಈಗ ಅದು ಕೂಡ ರಿಟರ್ನ್ ಬಂದಿದೆ ಅನ್ನೋವಾಗ್ಲೇ ಅಲ್ಲಿದ್ದ ಕಸ್ಟಮರ್ ಗಳು ಮನೋಜನ್ ಕರೆದು, ಏನ್ ಸರ್ ಇದು ಹೊಸ ಅಂಗಡಿ ಅಂದ್ರೆ ಪ್ರಾಡಕ್ಟ್ ಎಲ್ಲ ರಿಟರ್ನ್ ಬರ್ತಿದೆ, ಇಲ್ಲಿ ಪ್ರಾಡಕ್ಟ್ ಚೆನ್ನಾಗಿಲ್ವಾ ಅಂದಾಗ ರೋಹಿಣಿ, ಸರ್ ಪ್ರಾಡಕ್ಟ್ ಎಲ್ಲ ಚೆನ್ನಾಗೇ ಇದೆ, ಇದು ಬೇರೆ ಪ್ರಾಬ್ಲಮ್ ಅಂತಾಳೆ. ಆಗ ಕಸ್ಟಮರ್ಸ್ ಎಲ್ಲ, ಸರಿ ನಾವು ಆಮೇಲೆ ಬರ್ತೀವಿ ಅಂತ ಹೇಳಿ ಎಲ್ಲ ಅಲ್ಲಿಂದ ಹೋದಾಗ ಶೀಲಾ ಅದನ್ನ ನೋಡಿ ಖುಷಿ ಪಡ್ತಿರ್ತಾಳೆ. ನಂತರ ಮತ್ತೆ ಶೀಲಾ, ಅಯ್ಯೋ ನನ್ನಿಂದ ನಿಮ್ ವ್ಯಾಪಾರ ಹಾಳಾಗ್ತಿದೆ ಅನ್ಸುತ್ತೆ, ನನ್ಗೂ ಕಷ್ಟ ಆಗ್ತಿದೆ, ಅದಕ್ಕೆ ನೀವು ದುಡ್ಡೇನು ವಾಪಸ್ ಕೊಡೋದು ಬೇಡ, ಈ ಎಸಿನ ನನ್ ಗಿಫ್ಟ್ ಅಂತ ಇಲ್ಲೇ ಇಟ್ಕೊಳ್ಳಿ ಅಂದಾಗ ಮನೋಜ ತುಂಬಾ ಖುಷಿ ಪಡ್ತಾ, ತುಂಬಾ ಥ್ಯಾಂಕ್ಸ್ ಆಂಟಿ ಅಂತಾನೆ. ಆಗ ಶೀಲಾ, ಸರಿ ನಾನು ಬರ್ತೀನಿ ಅಂದಾಗ ರೋಹಿಣಿ ಶೀಲನ್ ತಡೆದು, ನೀವು ಒಂದ್ 5 ನಿಮಿಷ ವೇಟ್ ಮಾಡಿ ಆಂಟಿ, ನಾನು ಬರ್ತೀನಿ ಅಂತ ಹೇಳಿ ರೋಹಿಣಿ ಹೊರಗಡೆ ಹೋಗಿ ಬಂದು, ಆಂಟಿ ತಗೊಳ್ಳಿ ನಿಮ್ ದುಡ್ಡು ಅಂತ ಕೊಡ್ತಾಳೆ. ಆಗ ಶೀಲಾ, ಬೇಡಮ್ಮ, ಮೊದಲ್ ಪ್ರಾಡಕ್ಟ್ ಇಂದ ನಿಮ್ಗೆ ಬಂದ್ ದುಡ್ಡಿದ್ದು, ಇದನ್ನ ಯಾಕೆ ವಾಪಸ್ ಕೊಡ್ತಿದ್ಯಾ, ನೀನು ನನ್ ಮಗಳ ತರಾನೇ, ಈ ದುಡ್ಡನ್ನ ನೀವೇ ಇಟ್ಕೊಳ್ಳಿ ಅಂದಾಗ ರೋಹಿಣಿ, ಇಲ್ಲ ಆಂಟಿ, ಹೇಗೂ ಪ್ರಾಡಕ್ಟ್ ನ ರಿಟರ್ನ್ ಮಾಡ್ಬಿಟ್ರಿ, ದುಡ್ಡನ್ನ ವಾಪಸ್ ಕೊಡದೆ ಹೋದ್ರೆ ಹೇಗೆ, ತಗೊಳ್ಳಿ ಅಂತ ಕೊಡ್ತಾಳೆ. ಆಗ ಶೀಲಾ, ಏನಮ್ಮ ಇದು ತುಂಬಾ ಕಷ್ಟ ಆಗ್ತಿದೆ ನನ್ಗೆ, ನಿಮ್ ಮನೇಲಿ ಎಲ್ಲ ಒಳ್ಳೆಯವ್ರೆ, ಆದ್ರೆ ಆ ಸೂರ್ಯ ಮಾತ್ರನೇ ಹೀಗಿರೋದು, ಒಂದೇ ಕುಟುಂಬದಲ್ಲಿ ಇದ್ಕೊಂಡು ಇಷ್ಟೊಂದು ತೊಂದರೆ ಕೊಡ್ತಿದ್ದಾನೆ, ಆ ಎಸಿನ ತಗೊಂಡಿದ್ರೆ ಇಷ್ಟೊಂದು ಪ್ರಾಬ್ಲಮ್ ಆಗ್ತಾನೆ ಇರ್ಲಿಲ್ಲ ಅಂತ ಹೇಳಿ, ಸರಿ ನೀವಾದ್ರೂ ಏನ್ ಮಾಡೋದಕ್ಕಾಗುತ್ತೆ, ಆ ಮನೇಲಿ ನೀವು ಕೂಡ ಸೂರ್ಯನ್ಗೆ ಅಡ್ಜಸ್ಟ್ ಮಾಡ್ಕೊಂಡೇ ಹೋಗ್ಬೇಕಲ್ವಾ, ಸರಿ ನಾನು ಬರ್ತೀನಿ ಅಂತ ಹೇಳಿ ಶೀಲಾ ಅಲ್ಲಿಂದ ಹೋಗ್ತಾಳೆ. ನಂತರ ರೋಹಿಣಿ ಬೇಜಾರ್ ಮಾಡ್ಕೊಂಡ್ರೆ ಮನೋಜ ಬಂದು, ರೋಹಿಣಿ ಅವ್ರ ದುಡ್ಡು ಬೇಡ ಅಂದ್ರು ತಾನೆ, ನೀನ್ ಯಾಕೆ ಕೊಟ್ಟೆ ಅಂತ ಕೇಳ್ತಾನೆ. ಅದಕ್ಕೆ ರೋಹಿಣಿ, ಹಾಗಂತ ಕೊಡದೆ ಇರೋದಕ್ಕಾಗುತ್ತಾ ಮನೋಜ್, ನಮ್ಗೆ ಅಂತ ಮರ್ಯಾದೆ ಇರುತ್ತೆ ತಾನೆ, ಇದು ನಮ್ ಗೌರವದ ಪ್ರಶ್ನೆ, ನಿಮ್ ತಮ್ಮನಿಂದ ನಾವು ಸೇಲ್ ಮಾಡಿದ ಮೊದಲನೇ ಪ್ರಾಡಕ್ಟ್ ರಿಟರ್ನ್ ಬಂತು, ಆ ಸೂರ್ಯ ಬೇಕು ಅಂತಾನೆ ಮಾಡಿರೋದು, ಆವತ್ತು ಅಮ್ಮೀನ ಮೊದಲು ಮಿಕ್ಸಿ ತಗೊಳೋದಕ್ಕೆ ಅಂತ ಬಂದಾಗ ಅತ್ತೆ ಅವಳನ್ನ ತಗೊಳೋದಕ್ ಬಿಟ್ಟಿಲ್ಲ, ಅದನ್ನ ಮನ್ಸಲ್ಲಿ ಇಟ್ಕೊಂಡೆ ಅವ್ನಿಗೆ ಈಗೆಲ್ಲ ಮಾಡಿರೋದು ಅಂತಾಳೆ. ಆಗ ಮನೋಜ, ಅದೆಲ್ಲ ಸರಿ, ಇಷ್ಟೊಂದು ದುಡ್ಡು ನಿಮ್ಗೆ ಎಲ್ಲಿಂದ ಬಂತು ಅಂದಾಗ ರೋಹಿಣಿ ಕತ್ತಿಗೆ ಅರ್ಶಿನ ದಾರ ಕಟ್ಕೊಂಡಿರೋದನ್ನ ತೋರಿಸ್ತಾಳೆ. ಆಗ ಮನೋಜ, ಏನ್ ರೋಹಿಣಿ ಇದು ಅರ್ಶಿನ ದಾರ ಕಟ್ಕೊಂಡಿದ್ಯಾ ಅಂದಾಗ ರೋಹಿಣಿ, ತಾಳಿನ ಅಡ ಇಟ್ಟಿದ್ದೀನಿ ಅಂತಾಳೆ. ಆಗ ಮನೋಜ, ಯಾಕೆ ರೋಹಿಣಿ ಹೀಗ್ ಮಾಡಿದೆ ಅಂದಾಗ ರೋಹಿಣಿ, ಇನ್ನೇನ್ ಮಾಡೋದು, ಆ ದುಡ್ಡನ್ನ ವಾಪಸ್ ಕೊಟ್ಟಿಲ್ಲ ಅಂದ್ರೆ ಶ್ರುತಿ ಮುಂದೆ ನಮ್ಮ ಮಾನ ಮರ್ಯಾದೆ ಎಲ್ಲ ಹೋಗುತ್ತೆ, ಯಾರ ಮುಂದೆನೂ ನಾವು ತಲೆ ತಗ್ಸಿ ನಿಂತ್ಕೊಳ್ಳೋ ತರ ಆಗ್ಬಾರ್ದು ಮನೋಜ್ ಅಂತಾಳೆ. ಅದಕ್ಕೆ ಮನೋಜ ರೋಹಿಣಿ ಕೈ ಹಿಡ್ಕೊಂಡು, ಇದಕ್ ನಾನು ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ರೋಹಿಣಿ, ನನ್ಗೆ ಅಂತ ಇಷ್ಟೆಲ್ಲ ಮಾಡ್ತಿದ್ಯಾ ನೀನು ಅಂದಾಗ ರೋಹಿಣಿ, ನಾನ್ ನಿಮ್ ಹೆಂಡತಿ ಮನೋಜ್, ನಿಮಗ್ ಮಾಡದೆ ಬೇರೆ ಯಾರಿಗ್ ಮಾಡೋಕ್ಕಾಗತ್ತೆ ಹೇಳಿ ಅಂತಾಳೆ. ಆಗ ಮನೋಜ, ಆದ್ರೂ ಕೂಡ ತಾಳಿನ ಅಂದಾಗ ರೋಹಿಣಿ, ಪರವಾಗಿಲ್ಲ ಬಿಡಿ ಮನೋಜ್, ಬಿಸ್ನೆಸ್ ಡೆವಲಪ್
ತಪ್ಪು ಮಾಡಿ ನೀವೇ ಮತ್ತೆ ನನಗೆ ತಾಳಿ ತಗೊಡ್ತೀರಾ, ಆ ನಂಬಿಕೆ ನನಗೆ ಇದೆ ಅಂತಾಳೆ. ಆಗ ಮನೋಜ ಯೋಚನೆ ಮಾಡ್ತಾ ಇದಕ್ಕೆಲ್ಲ ಕಾರಣ ಸೂರ್ಯನೇ ಅಂತ ಹೇಳಿ ಕೋಪ ಮಾಡ್ಕೋತಾನೆ. ಈ ಕಡೆ ಮನೆಗೆ ಬಂದು ಮನೋಜ ಇದನ್ನೆಲ್ಲ ಮನೆಯವ್ರಿಗೆ ಹೇಳಿ ದೊಡ್ಡ ಗಲಾಟೆ ಮಾಡ್ತಿರ್ತಾನೆ. ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತದೆ. ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.